ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೂ ಇದೇ ವಿಚಾರ ಕಂಟಕವಾಗುವ ಲಕ್ಷಣ ಗೋಚರಿಸಿದೆ. ರಾಜ್ಯದಲ್ಲಿ ಸಿಎಂ ಚೇಂಜ್ ಆಗ್ತಾರಾ ಅನ್ನೋ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗ್ತಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಅವರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವುದೇ ಕುತ್ತಿಲ್ಲ ಅಂತ ಮಂಡ್ಯದ ನಾಗಮಂಗಲದಲ್ಲಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅವರ ಪತ್ನಿಗೆ ಅವರ ಸಹೋದರ ಕಾನೂನುಬದ್ಧವಾಗಿ ನಿವೇಶನವನ್ನ ಕೊಟ್ಟಿದ್ದಾರೆ. ಸಿಎಂ ಏನು ತಪ್ಪು ಮಾಡಿಲ್ಲ ಎಂದಿರುವಾಗ ತನಿಖೆಗೆ ಅನುಮತಿ ಕೊಡಲು ಅವಕಾಶವಿಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದು ರಾಜಕೀಯ ಪ್ರೇರಿತವಾಗಿದೆ. ಅಲ್ಲದೆ ಕೋರ್ಟ್ ಎಲ್ಲವನ್ನ ತೀರ್ಮಾನಿಸಲಿದೆ ಅಂತ ಹೇಳಿದ್ದಾರೆ. 136 ಶಾಸಕರು ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ. ಬಿಜೆಪಿಯವರು ಪಾದಯಾತ್ರೆಯನ್ನ ಮಾಡಲಿ, ಅವರ ಅವಧಿಯಲ್ಲಿ ನಡೆದ ಹಗರಣವನ್ನ ನಾವು ಪ್ರಶ್ನೆ ಮಾಡುತ್ತೇವೆ. ಇನ್ನು ಜೆಡಿಎಸ್ಗೆ ಅಧಿಕಾರವನ್ನ ಕಳೆದುಕೊಳ್ಳುವ ಭಯ. ಈ ಹಿಂದೆ ಒಮ್ಮೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ರೆ ಮಾತು ಬದಲಿಸುವುದಿಲ್ಲ ಎನ್ನುತ್ತಿದ್ದರು. ಆದರೀಗ ಏಕೆ ಮಾತು ಬದಲಿಸಿದ್ದಾರೆ ಎಂದು ಅವರನ್ನೇ ಕೇಳಬೇಕು ಅಂತ ಚೆಲುವರಾಯಸ್ವಾಮಿ ಟಾಂಗ್ ಕೊಟ್ರು. ಅವ್ರಿಗೆ ಗೊತ್ತಿರೋ ವಿಚಾರ ಅಲ್ವಾ. ಆರಾಮದಲ್ಲಿ ಕೊಡಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರು. ಈಗ ಬಂದವ್ರೆ ಅಂದರೆ ಅವ್ರ ಅಧಿಕಾರ, ಅವರವರ ಅಲಯನ್ಸು. ಈಗ ಅಧಿಕಾರದಿಂದ ತೆಗಿತಾರೆ ಅಂದ್ರೆ ಮಾಡಲೇಬೇಕಲ್ಲ. ಅಥವಾ ಅದು ಅವರವರ ಫ್ರೆಂಡ್ಶಿಪ್ ಏನು ನಡೀತಿದೋ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ನೀನು ಯಾಕೆ ಸರ್ ಯಾವತ್ತೂ ಮಾತಂತೆ ನಡ್ಕತಿದ್ರಿ, ಒಂದ್ಸಲಿ ಹೇಳಿದ್ಮೇಲೆ ವಾಪಸ್ ಹೋಯ್ತಿರಲ್ಲ, ಈಗ ಹೆಂಗೆ ಹೋದ್ರಿ ಅಂತ ನೀವು ಕೇಳಬೇಕು. ನಾನು ಕೇಳೋಕ್ಕಾಗುತ್ತಾ? ನಮ್ಮದು ಪಾದಯಾತ್ರೆ ಮಾಡಲ್ಲ ನಾವು. ಇವತ್ತು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ. ಬಿಡದಿ ಇವತ್ತು, ನಾಳೆ ರಾಮನಗರ, ಸೊ 3ನೇ ತಾರೀಕು, 4ನೇ ತಾರೀಕು ಚನ್ನಪಟ್ಟಣ, 5ನೇ ತಾರೀಕು ಮದ್ದೂರು, 6ನೇ ತಾರೀಕು ಮಂಡ್ಯ, 7ನೇ ತಾರೀಕು ಶ್ರೀರಂಗಪಟ್ಟಣ, 9ನೇ ತಾರೀಕು ಮೈಸೂರಿನಲ್ಲಿ ಸಭೆ ಮಾಡ್ತೀವಿ. ನಾವು ಪಾದಯಾತ್ರೆ ಮಾಡಲ್ಲ, ಸಭೆ ಮಾಡಿ ಒಂದು ದಿವಸ ಮುಂಚಿತವಾಗಿ ನಾಳೆ ಬರ್ತಾ ಇದ್ದೀರಲ್ಲಪ್ಪ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ದಯಮಾಡಿ ಈ ಹಗರಣಗಳ ಬಗ್ಗೆ ನಿಮ್ಮ ಅನೇಕರ ಸಿಲುಕಿದಾರಲ್ಲ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ನಮ್ಮದು ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಬನ್ನಿ ಸರ್ ಜೊತೆ.